ಐ ಹೋಪ್ ಎಲ್ರು ಧುರಂಧರ್ ಮೂವಿನ ನೋಡಿರ್ತೀರಾ ಅಂತ. ಅದ್ರಲ್ಲೊಂದು ಕ್ಯಾರೆಕ್ಟರ್ ಬರುತ್ತೆ, ಬಡೇ ಸಾಬ್ ಅಂತ. ಅವನೊಬ್ಬ ಟೆರರಿಸ್ಟ್ ಅಂತ ಸುಮಾರು ಜನ ಗೊತ್ತಿರುತ್ತೆ. ಬಟ್ ಹೀಗೆ ಅವನ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅಂತ ಕ್ಯಾಶುಯಲ್ ಆಗಿ ರಿಸರ್ಚ್ ಮಾಡ್ತಾ ಇದ್ದೆ. ತಿಳ್ಕೊಂಡ್ಮೇಲೆ ಅನ್ನಿಸ್ತು ನೀವು ಈ ವಿಷಯನ ತಿಳ್ಕೊಂಡ್ಲೇಬೇಕು ಅಂತ. ಸೊ ಇವತ್ತಿನ ವಿಡಿಯೋ ಯಾರ ಮೇಲೆ? ದಾವೂದ್ ಇಬ್ರಾಹಿಂ. ದಾವೂದ್ ಇಬ್ರಾಹಿಂ ತಂದೆ ಹೆಸರು ಇಬ್ರಾಹಿಂ ಕಾಸ್ಕರ್. ಅವರೊಬ್ರು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು. ಹಾಗೆ ಅವ್ರ ತಾಯಿ ಹೆಸರು ಅಮೀನಾಬಿ. ಇವರಿಬ್ರು ಒಂದು ದಿನ ಆಧ್ಯಾತ್ಮಿಕ ವ್ಯಕ್ತಿನ ಭೇಟಿ ಆಗ್ತಾರೆ. ಅವ್ರ ಹೆಸರೇ ನಿರಾಲ್ ಶಾ ಬಾಬಾ. ಕತೆಗಳ ಪ್ರಕಾರ ಆ ಬಾಬಾ ಒಂದು ವಿಚಿತ್ರವಾಗಿರೋ ಭವಿಷ್ಯವಾಣಿನ ಕೊಡ್ತಾರೆ ಅಂತ. ಅಂದ್ರೆ ನಿನಗೆ 6 ಜನ ಗಂಡ್ಮಕ್ಳು ಹುಡ್ತಾರೆ, ಅದರಲ್ಲಿ 2ನೇ ಅವನು ತುಂಬಾ ಫೇಮಸ್ ಹಾಗೆ ಶ್ರೀಮಂತ ಆಗ್ತಾನೆ ಅಂತ. ಡಿಸೆಂಬರ್ 26, 1955 ಕಾಸ್ಕರ್ ಫ್ಯಾಮಿಲಿಯಲ್ಲಿ ಒಬ್ಬ ಮಗ ಹುಡ್ತಾನೆ. ಅವನ ಹೆಸರೇ ದಾವೂದ್ ಇಬ್ರಾಹಿಂ ಕಾಸ್ಕರ್. ಸೊ ಹೀಗೆ ದಾವೂದ್ ಹುಟ್ಟಿದಾದ್ಮೇಲೆ ಅವ್ರ ಫ್ಯಾಮಿಲಿ ಮುಂಬೈಲಿರೋ ಡೋಂಗ್ರಿಗೆ ಶಿಫ್ಟ್ ಆಗ್ತಾರೆ. ಆ ಟೈಮ್ ಅಲ್ಲಿ ಡೋಂಗ್ರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಅಂದ್ರೆ ಎಲ್ಲಾ ಬೀದಿಲೂ ಜನರಿದ್ರು. ಅಂಡರ್ ವರ್ಲ್ಡ್ ನಿಧಾನವಾಗಿ ಬೆಳೀತಾ ಇತ್ತು. ಆಗ ಮುಂಬೈ ಅಂಡರ್ ವರ್ಲ್ಡ್ ನ 3 ಜನ ಮೇನ್ ಆಗಿ ಆಳ್ತಾ ಇದ್ರು: ಹಾಜಿ ಮಸ್ತಾನ್, ಕರೀಂ ಲಾಲಾ ಹಾಗೆ ವರದರಾಜನ್ ಮುದಲಿಯಾರ್. ಇನ್ನು ವಿಚಿತ್ರವಾಗಿರೋ ವಿಷಯ ಏನಂದ್ರೆ ದಾವೂದ್ ತಂದೆಗೆ ಇವ್ರುಗಳು ಪರಿಚಯ ಇತ್ತು ಅಂತ. ಎಸ್ಪೆಷಲ್ ಆಗಿ ಕರೀಂ ಲಾಲಾ ಹಾಗೆ ದಾವೂದ್ ಅವ್ರ ತಂದೆ ತುಂಬಾನೇ ಕ್ಲೋಸ್ ಫ್ರೆಂಡ್. ದಾವೂದ್ ಹುಟ್ಟಿರೋ ವಿಷಯ ಕರೀಂ ಲಾಲಾಗೆ ಗೊತ್ತಾದ್ಮೇಲೆ ಅವರು ತುಂಬಾ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಅಲ್ಲಿರೋರು ಯಾರಿಗೂ ಗೊತ್ತಿರಲ್ಲ ಕರೀಂ ಲಾಲಾ ಯಾವ ಮಗುಗೋಸ್ಕರ ಸೆಲೆಬ್ರೇಟ್ ಮಾಡ್ತಾ ಇದ್ನೋ ಆ ಮಗು ಇವನ್ಗೆ ಎನಿಮಿ ಆಗುತ್ತೆ ಅಂತ. ಹೀಗೆ ವರ್ಷಗಳು ಕಳೀತಾ ಇದ್ದಂಗೆ ಆ ಕುಟುಂಬದಲ್ಲಿ ಇನ್ನಷ್ಟು ಮಕ್ಕಳು ಹುಡ್ತಾರೆ. ಸೊ ದಾವೂದ್ ಫ್ಯಾಮಿಲಿ ಬೆಳಿತಾನೆ ಹೋಗ್ತಾ ಇರುತ್ತೆ. ಬಟ್ ಹಣ ಕಡಿಮೆ ಇರುತ್ತೆ. ಸ್ಟಿಲ್ ದಾವೂದ್ ಅವ್ರ ತಂದೆಗೆ ದಾವೂದ್ ಮೇಲೆ ಇದ್ದಿದ್ದ ನಂಬಿಕೆ ಕಡಿಮೆ ಆಗಲ್ಲ. ಕನ್ಸು ಇನ್ನು ಬೆಳಿತಾನೆ ಹೋಗ್ತಾ ಇರುತ್ತೆ. ಯಾಕಂದ್ರೆ ಅವತ್ತು ಕೊಟ್ಟಿದ್ದ ಭವಿಷ್ಯವಾಣಿ ಇನ್ನೂ ಅವ್ರ ತಂದೆಗೆ ಜ್ಞಾಪನ ಇದ್ದೇ ಇರುತ್ತೆ. ಬೇರೆ ಮಕ್ಕಳಕ್ಕಿಂತ ಇವನನ್ನ ತುಂಬಾ ಚೆನ್ನಾಗಿ ಸಾಕ್ತಾರೆ. ಅಂದ್ರೆ ಇವನನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಸೇರಿಸ್ತಾರೆ. ಯಾಕಂದ್ರೆ ಆದಷ್ಟು ಒಳ್ಳೆ ವಿದ್ಯಾಭ್ಯಾಸನ ಇವನ್ಗೆ ಕೊಡೋಣ ಅಂತ. ಕೆಲವು ವರ್ಷ ಎಲ್ಲ ನಾರ್ಮಲ್ ಆಗಿ ಚೆನ್ನಾಗೇ ಇರುತ್ತೆ. ಬಟ್ ಒಂದು ದಿನ ಎಲ್ಲಾನು ಚೇಂಜ್ ಮಾಡಾಕತ್ತೆ. ದಾವೂದ್ನ ತಂದೆ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಬಟ್ ಆ ಕೇಸು ಕೊನೆಗೆ ಸಾಲ್ವೇ ಆಗಲ್ಲ. ಅದರಿಂದ ಅವ್ರನ್ನ ಕೆಲ್ಸದಿಂದ ಸಸ್ಪೆಂಡ್ ಮಾಡ್ಬಿಡ್ತಾರೆ. ಆಗ ಅವ್ರ ಕುಟುಂಬದ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಹದಗೆಟ್ಟುತ್ತೆ. ತಿನ್ನೋ ಅನ್ನಕ್ಕೂ ಸಹ ಕಷ್ಟಪಡೋ ಪರಿಸ್ಥಿತಿ ಬರುತ್ತೆ. ಸೊ ಹೀಗೆ ದಿನಗಳು ಕಳೀತಾ ಇದ್ದಂಗೆ ದಾವೂದ್ ವಿದ್ಯಾಭ್ಯಾಸನ ಅಲ್ಲೇ ಬಂದ್ ಮಾಡ್ಬಿಡ್ತಾರೆ. ಅಂದ್ರೆ ಅವನು ಸ್ಕೂಲ್ಗೆ ಹೋಗೋದನ್ನ ನಿಲ್ಲಿಸ್ಬಿಡ್ತಾನೆ. ಅಂದ್ರೆ ಅವ್ನು ಹೆಚ್ಚು ಸಮಯನ ಡೋಂಗ್ರಿ ಬೀದಿಗಳಲ್ಲಿ ಕಳಿಯಕ್ ಶುರು ಮಾಡ್ತಾನೆ. ಅಲ್ಲೇ ಇರೋ ಲೋಕಲ್ ಹುಡುಗರ ಜೊತೆ ಸ್ನೇಹನ ಬೆಳೆಸ್ತಾನೆ. ಆ ಹುಡುಗರು ಸಾಮಾನ್ಯ ಹುಡುಗರಾಗಿರಲ್ಲ. ಕಳ್ತನ, ವಂಚನೆ ಹಾಗೆ ಸುಮಾರು ಕ್ರೈಮ್ ಗಳಿಗೆ ಇನ್ವಾಲ್ವ್ ಆಗಿರ್ತಾರೆ. ಸೊ ಈಗ ಅವನ್ಗಿನ್ನು 14 ವರ್ಷನೂ ಆಗಿರಲ್ಲ. ಆಗ್ಲೇ ಅವ್ನ್ ಮೊದಲನೇ ಕಳ್ತನನ ಶುರು ಮಾಡ್ತಾನೆ. ಒಬ್ಬ ವ್ಯಕ್ತಿ ಹತ್ರ ಹಣನ ಕದೀತಾನೆ. ಆ ವ್ಯಕ್ತಿ ಅವನ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ. ಆ ಕಂಪ್ಲೇಂಟ್ ದಾವೂದ್ನ ತಂದೆ ಗೊತ್ತಾಗುತ್ತೆ. ಅವ್ರ ತಂದೆ ತುಂಬಾನೇ ಕೋಪ ಮಾಡ್ಕೊಂಡು ಅವನ್ಗೆ ಬಿರಿ ಹೊಡಿತಾರೆ. ಆ ತರ ಹೊಡಿಯೋದ್ರಿಂದ ಅವನು ಮತ್ತೆ ಆ ಕೆಲ್ಸನ ಮಾಡಲ್ಲ ಅಂತ. ಬಟ್ ಹಂಗಾಗ್ಲಿಲ್ಲ. ಅದ್ರ ಬದಲಾಗಿ ಅವನು ಇನ್ನು ಬೇರೆ ಬೇರೆ ಕ್ರೈಮ್ ನ ಮಾಡಕ್ ಶುರು ಮಾಡ್ತಾನೆ. ಆದಷ್ಟು ಜಲ್ದಿ ಅವನು ಕ್ರಿಮಿನಲ್ ಜಗತ್ಗೆ ಕಾಲಿಡ್ತಾನೆ. ದಾವೂದ್ ಮತ್ತೆ ಅವನ ಫ್ರೆಂಡ್ಸ್ ಸೇರ್ಕೊಂಡು ಮುಹಟ್ಟ ಮಾರ್ಕೆಟ್ ಅಲ್ಲಿ ಒಂದು ಬಿಸ್ನೆಸ್ ಶುರು ಮಾಡ್ತಾರೆ. ಅಂದ್ರೆ ಒಂದು ಅಂಗಡಿನ ಇಡ್ತಾರೆ. ಬಟ್ ಆ ಬಿಸ್ನೆಸ್ ನ ನಿಯತ್ತಾಗಿ ಮಾಡ್ತಾ ಇದ್ನ. ಅವನು ಜನರಿಗೆ ಮೋಸ ಮಾಡಿ ಫೇಕ್ ಫಾರಿನ್ ವಾಚ್ ಗಳನ್ನ ಸೇಲ್ ಮಾಡ್ತಾ ಇದ್ದ. ಜನರು ಆ ವಾಚ್ ಗಳನ್ನ ಯಾವ್ದೋ ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಸ್ಕೊಂಡು ಎಕ್ಸ್ಪೆನ್ಸಿವ್ ಆಗಿ ಮಾರ್ತಾ ಇದ್ದ ಅಂತ ನಂಬ್ತಾ ಇದ್ರು. ಬಟ್ ರಿಯಾಲಿಟಿಗೆ ಅವನು ಜನರಿಗೆ ಮೋಸ ಮಾಡ್ತಾ ಇದ್ದ. ಫೇಕ್ ವಾಚ್ ಗಳನ್ನ ಮಾರ್ತಾ ಇದ್ದ. ಈ ಬಿಸ್ನೆಸ್ ಇಂದ ಅವನು ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದ. ಬರೀ ಅಷ್ಟೇ ಅಲ್ಲ, ಅವನಿಗೆ ಮರ್ಯಾದೆನೂ ಸಿಗ್ತಾ ಇತ್ತು. ನಿಧಾನವಾಗಿ ಅಕ್ಕಪಕ್ಕ ಇದ್ದಿದ್ದ ಜನರು ಅವನನ್ನ ರೆಕಗ್ನೈಸ್ ಮಾಡಕ್ಕೆ ಶುರು ಮಾಡ್ತಾ ಇದ್ರು. ಅಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಅಲ್ಲ, ಒಬ್ಬ ಲೋಕಲ್ ಗ್ಯಾಂಗ್ಸ್ಟರ್ ಅಂತ. ಸೊ ಹೀಗೆ ಹೆಸರು ಬೆಳೀತಾ ಇದ್ದಂಗೆ ಅವನು ದೊಡ್ಡ ದೊಡ್ಡ ಕ್ರೈಮ್ ಮಾಡಕ್ಕೆ ಶುರು ಮಾಡ್ತಾನೆ. ಅವನು ಅಲ್ಲೇ ಇದ್ದಿದ್ದ ಲೋಕಲ್ ಡಾನ್ ಗ್ಯಾಂಗ್ ಅಲ್ಲಿ ಕೆಲಸ ಮಾಡಕ್ ಶುರು ಮಾಡ್ತಾನೆ. ಅದರಲ್ಲಿ ಬಾಷು ದಾದಾ ಗ್ಯಾಂಗು ಒಂದಾಗಿರುತ್ತೆ. ಆ ಬಾಷು ದಾದಾ ಯಂಗ್ ಕ್ರಿಮಿನಲ್ಸ್ ಗಳಿಗೆ ಇನ್ಸ್ಪಿರೇಷನ್ ಆಗಿದ್ದ. ಅಂದ್ರೆ ಅವನ ಜೊತೆ ಕೆಲಸ ಮಾಡೋದೇ ಸುಮಾರು ಜನರ ಕನ್ಸಾಗಿತ್ತು. ಬಟ್ ದಾವೂದ್ ಅವನ್ ಫಾಲೋವರ್ ಆಗಕ್ಕೆ ಇಷ್ಟಪಡ್ತಾ ಇರ್ಲಿಲ್ಲ. ಯಾಕಂದ್ರೆ ಅವನ್ ಕನ್ಸು ಅವನ್ಕಿನ ಮೇಲ್ ಬೆಳಿಬೇಕು ಅಂತ. ಬಟ್ ಇವಾಗ್ಲೇ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಬರೋದು. ಅಂಡರ್ ವರ್ಲ್ಡ್ ಅಕೌಂಟ್ಸ್ ಗಳ ಪ್ರಕಾರ ಬಾಷು ದಾದಾ ದಾವೂದ್ನ ತಂದೆ ಹಾಗೆ ಅವ್ರ ಅಣ್ಣನ ಪಬ್ಲಿಕ್ ಅಲ್ಲೇ ಎಲ್ರ ಮುಂದೆ ಅವಮಾನ ಮಾಡಿದ್ದ ಅಂತ. ದಾವೂದ್ಗೆ ಇದು ಕ್ಷಮಿಸಕ್ಕೆ ಆಗದೆ ಇರೋಂತ ವಿಷಯ. ಅವನು ಕೋಪದಲ್ಲಿ ಉರಿತಾ ಇರ್ತಾನೆ. ಆಗ ಅವನು ಯಾರು ಅನ್ಕೊಂಡಿರೋ ಕೆಲ್ಸನ ಮಾಡ್ತಾನೆ. ಅವನು ತನ್ನ ಬಾಸ್ ವಿರುದ್ಧನೇ ತಿರುಗಿ ಬೀಳ್ತಾನೆ. ಅಂದ್ರೆ ಬಾಷು ದಾದನ್ ವಿರುದ್ಧ ತಿರುಗಿ ಬೀಳ್ತಾನೆ. ಸುಮಾರು ವರದಿಗಳ ಪ್ರಕಾರ ದಾವೂದ್ ಬಾಷು ದಾದನ ಸಾಯಿಸಕ್ಕೂ ಟ್ರೈ ಮಾಡಿದ ಅಂತ ಹೇಳ್ತಾರೆ. ಆಗ ಇಡೀ ಲೋಕಲ್ ಅಂಡರ್ ವರ್ಲ್ಡ್ ಶಾಕ್. ಒಬ್ಬ ಯಂಗ್ ಗ್ಯಾಂಗ್ಸ್ಟರ್ ಅವನ್ ಬಾಸ್ ವಿರುದ್ಧನೇ ತಿರುಗಿ ಬಿದ್ದಿರೋದಕ್ಕೆ. ಸೊ ಈಗ ನಿಧಾನವಾಗಿ ಅವನ ಹೆಸರು ಇನ್ನೂ ಬೆಳಿತಾನೆ ಬರ್ತಾ ಇರುತ್ತೆ. 1970 ಅವನು ಹಾಜಿ ಮಸ್ತಾನ್ ನೆಟ್ವರ್ಕ್ ಇರೋ ಜಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಹಾಜಿ ಮಸ್ತಾನ್ ಹೆಸರೇ ಮುಂಬೈಯಲ್ಲಿ ನಡೀತಾ ಇದ್ದು. ಅಂಡರ್ ವರ್ಲ್ಡ್ ಇಂದ ಬಾಲಿವುಡ್ ವರೆಗೂ ಎಲ್ಲಾ ಕಡೆನೂ ಇವಂದೇ ಇನ್ಫ್ಲೂಯೆನ್ಸ್. ದಾವೂದ್ ಅದನ್ನ ಮೆಚ್ತಾ ಇದ್ದ ಕೂಡ. ಯಾಕಂದ್ರೆ ಹಾಜಿ ಮಸ್ತಾನ್ ಪರ್ಸನಲ್ ಆಗಿ ಅವನೇ ಬಂದು ಜಗಳ ಮಾಡ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಅವನು ರಾಜ ಆಗಿದ್ದ. ಅದೇ ತರ ರಾಜ ದಾವೂದ್ಗೂ ಆಗ್ಬೇಕಾಗಿತ್ತು. ಬಟ್ ಇವಾಗ್ಲೇ ಅವನ್ ದಾರಿಗೆ ಅಡ್ಡ ಆಗಿರೋ ಪವರ್ಫುಲ್ ಗ್ಯಾಂಗ್ಗೆ ಸವಾಲಾಗ್ತಾನೆ. ಕರೀಂ ಲಾಲಾ ಪಠಾನ್ ಗ್ಯಾಂಗ್.
ಹೀಗೆ ಒಂದು ದಿನ ದಾವೂದ್ನ ಇಬ್ರು ಫ್ರೆಂಡ್ಸ್ಗೆ ಪಠಾನ್ ಗ್ಯಾಂಗ್ ಅಲ್ಲಿರೋರು ಬಂದು ಹೊಡೆದು ಬಿಟ್ಟಿರ್ತಾರೆ. ಆ ವಿಷಯ ದಾವೂದ್ ಕಿವಿಗೆ ಬೀಳುತ್ತೆ. ಸೊ ದಾವೂದ್ ಈಗ ರಿವೆಂಜ್ ತಗೊಂಡ್ಬೇಕು. ಬಟ್ ಈ ವಿಷಯದ ನಡುವೆ ಅವನ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಕಿವಿಗೆ ಬೀಳುತ್ತೆ. ಒಂದು ದೊಡ್ಡ ಮಟ್ಟದ ಅಮೌಂಟ್ ಮುಂಬೈ ಮೂಲಕ ಸಾಗಿಸ್ತಾ ಇದ್ದಾರೆ ಅಂತ. ಆ ದುಡ್ಡು ಸುಮಾರು 5 ಲಕ್ಷ ರೂಪಾಯಿ ಇತ್ತು. ಆ ಟೈಮಲ್ಲಿ 5 ಲಕ್ಷ ರೂಪಾಯಿ ಒಂದು ಸಂಪತ್ತಿದ್ದಂಗೆ, ತುಂಬಾನೇ ಜಾಸ್ತಿ. ದಾವೂದ್ ಇಮಿಡಿಯೇಟ್ ಆಗಿ ಒಂದು ಪ್ಲಾನ್ ಮಾಡ್ತಾನೆ. ಅವನಿಗಿನ್ನು 19 ವರ್ಷ. ಆ ಹಣನ ದೋಚಕ್ಕೆ ಪ್ಲಾನ್ ಮಾಡ್ತಾನೆ. ಅವನು ಆ ದುಡ್ಡಿರೋ ವೆಹಿಕಲ್ ನ ಮಧ್ಯದಾರಿಲೇ ನಿಲ್ಸಿ ಆ ಹಣನ ದೋಚ್ತಾನೆ. ಆ ದರೋಡೆ ಮುಂಬೈ ಅಂಡರ್ ವರ್ಲ್ಡ್ ನೇ ಬೆಚ್ಚ ಬೀಳ್ಸ್ಬಿಡುತ್ತೆ. ಬಟ್ ಇವಾಗ್ಲೇ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಬರೋದು. ದಾವೂದ್ ಹಾಜಿ ಮಸ್ತಾನ್ಗೆ ಸೇರಿರೋ ದುಡ್ಡನ್ನ ದೋಚಿರ್ತಾನೆ ಅನ್ಕೊಂಡಿರ್ತಾನೆ. ಬಟ್ ಆ ದುಡ್ಡು ಹಾಜಿ ಮಸ್ತಾನ್ ಆಗೇ ಇರಲ್ಲ. ಆ ದುಡ್ಡು ಮೆಟ್ರೋಪಾಲಿಟನ್ ಕೋಆಪರೇಟಿವ್ ಬ್ಯಾಂಕ್ ದಾಗಿರುತ್ತೆ. ಈಗಿನ ಸಿಚುವೇಶನ್ ತುಂಬಾನೇ ಡೇಂಜರ್ ಆಗಿದೆ. ಪೊಲೀಸರು ಇನ್ವೆಸ್ಟಿಗೇಷನ್ ನ ಶುರು ಮಾಡ್ತಾರೆ. ಆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಿದ್ ಪೊಲೀಸರಲ್ಲಿ ದಾವೂದ್ ನ ತಂದೆ ಕೂಡ ಒಬ್ರಾಗಿರ್ತಾರೆ. ದಾವೂದ್ ತಂದೆ ಅವ್ರ ಮಗನೇ ಈ ದುಡ್ಡನ್ನ ದೋಚಿದ್ದಾನೆ ಅಂತ ಗೊತ್ತಾದ್ಮೇಲೆ ಅವರು ಆಘಾತಕ್ಕೊಳಗಾಗ್ತಾರೆ. ಸುಮಾರು ರಿಪೋರ್ಟ್ಸ್ ಗಳ ಪ್ರಕಾರ ಸ್ವತಃ ದಾವೂದ್ ನ ತಂದೆನೆ ದಾವೂದ್ ನ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡೋಗಿದ್ರು. ಹಾಗೆ ಅವ್ರ ಪೊಲೀಸ್ ಬೆಲ್ಟ್ ಅಲ್ಲಿ ಅವನಿಗೆ ಎರ್ರ ಬೇರೆ ಹೊಡೆದಿದ್ರು ಅಂತ. ಸೀನಿಯರ್ ಆಫೀಸರ್ ಮುಂದೆನೆ ಅವ್ರು ಕ್ಷಮೆ ಕೇಳಿದ್ರು ಅಂತ. ಬಟ್ ಕಡಿಮೆ ಟೈಮ್ ಅಲ್ಲಿ ಅವನು ರಿಲೀಸ್ ಕೂಡ ಆಗ್ತಾನೆ. ಬಟ್ ಅಲ್ಲಿಗೆ ಅವನು ಕ್ರಿಮಿನಲ್ ಆಕ್ಟಿವಿಟೀಸ್ ನ ನಿಲ್ಲಿಸಲಿಲ್ಲ, ಬದಲಿಗೆ ಇನ್ನೂ ಜಾಸ್ತಿ ಮಾಡ್ತಾ ಬಂದ. ಆದಷ್ಟು ಜಲ್ದಿ ದಾವೂದ್ ಆಗಿ ಅವ್ರ ಅಣ್ಣ ಶಬ್ಬೀರ್ ಕಾಸ್ಕರ್ ಒಂದು ಗ್ಯಾಂಗ್ ನ ಕಟ್ತಾರೆ. ಅದು ಮುಂಬೈ ಇತಿಹಾಸನೇ ಬದಲಾಯಿಸುತ್ತೆ. ಶಬ್ಬೀರ್ ಕಾಸ್ಕರ್ ವಯಸ್ಸಲ್ಲಿ ದೊಡ್ಡವನು, ಎಕ್ಸ್ಪೀರಿಯನ್ಸ್ಡ್ ಕೂಡ. ಆಲ್ರೆಡಿ ಅವನಿಗೆ ಮುಂಬೈ ಕ್ರಿಮಿನಲ್ ಸರ್ಕಲ್ಸ್ ಜೊತೆ ಲಿಂಕ್ ಇತ್ತು. ಆಗ ಅಣ್ಣ ತಮ್ಮ ಸೇರ್ಕೊಂಡು ಒಂದು ನೆಟ್ವರ್ಕ್ ನ ಕಟ್ಟಕ್ ಶುರು ಮಾಡ್ತಾರೆ. ಅವರು ಖಾಲಿದ್ ಪೆಹಲ್ವಾನ್ ಜೊತೆ ಸೇರ್ಕೊಂತಾರೆ. ಭಯಾನಕ ಫೈಟರು, ಹಾಗೆ ಲಾಯಲ್ ಕೂಡ. ಈ ಗುಂಪು ಸಣ್ಣದಾಗೆ ಶುರು ಆಗಿದ್ದು, ಬಟ್ ಅವ್ರ ಕನ್ಸು ಒಂದು ಸಾಮ್ರಾಜ್ಯನ ಕಟ್ಟೋದು. ಆದಷ್ಟು ಜಲ್ದಿ ಅವ್ರು ಇನ್ನೂ ಭಯಾನಕ ಕ್ರೈಮ್ ನ ಮಾಡಕ್ ಶುರು ಮಾಡ್ತಾರೆ. ಗೋಲ್ಡ್ ಸ್ಮಗ್ಲಿಂಗ್, ರಕ್ಷಣೆ ಹೆಸರಲ್ಲಿ ವಸೂಲಿ, ಇನ್ನು ಸುಮಾರು ಇಲ್ಲಿಗಲ್ ವ್ಯವಹಾರಗಳು. ಬಹಳಷ್ಟು ದುಡ್ಡು ಬರಕ್ಕೆ ಶುರು ಆಗ್ತಿರುತ್ತೆ. ದುಡ್ಡು ಜಾಸ್ತಿ ಅಂದ್ರೆ ಜನ ಜಾಸ್ತಿ, ಜನ ಜಾಸ್ತಿ ಅಂದ್ರೆ ಪವರ್ ಜಾಸ್ತಿ, ಪವರ್ ಜಾಸ್ತಿ ಅಂದ್ರೆ ಭಯ ಹುಟ್ಟಾಕೋ ಜಾಸ್ತಿ. ಸೊ ಈಗ ಮುಂಬೈ ಅಂಡರ್ ವರ್ಲ್ಡ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಬರ್ತಾ ಇತ್ತು. ಹಾಜಿ ಮಸ್ತಾನು ಎಲ್ಲಾ ಕ್ರಿಮಿನಲ್ ಆಕ್ಟಿವಿಟಿಯಿಂದ ದೂರ ಆಗ್ತಾ ಬರ್ತಾ ಇದ್ದ. ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ನಿಲ್ಲಿಸ್ತಾ ಬರ್ತಾ ಇದ್ದ ಅಂತ ಅಲ್ಲ, ಅವನು ಪಾಲಿಟಿಕ್ಸ್ ಗೆ ಸೇರ್ಕೊಳ್ಬೇಕು ಅಂತ. ದಾವೂದ್ಗೆ ಇದೇ ಒಳ್ಳೆ ಆಪರ್ಚುನಿಟಿ. ಒಂದಾದ್ಮೇಲೆ ಒಂದೊಂದು ಇಲ್ಲಿಗಲ್ ಬಿಸ್ನೆಸ್ ಬೆಳಿತಾನೆ ಬರ್ತಾ ಇತ್ತು. ಗೋಲ್ಡ್, ಸಿಲ್ವರ್, ಸ್ಮಗ್ಲಿಂಗ್, ರಿಯಲ್ ಎಸ್ಟೇಟ್, ವಸೂಲಿ ಎಲ್ಲಾನು ಬೆಳೀತಾ ಬಂತು. ಆದಷ್ಟು ಜಲ್ದಿ ಅವನೊಂದು ಆರ್ಗನೈಸೇಷನ್ ಕಟ್ತಾನೆ. ಬಟ್ ಒಂದು ಪ್ರಾಬ್ಲಮ್ ಇತ್ತು. ಮುಂಬೈಯಲ್ಲಿ ಮೋಸ್ಟ್ ಪವರ್ಫುಲ್ ಗ್ಯಾಂಗ್ ಅಂತ ಯಾವ್ದಾದ್ರು ಒಂದು ಬಂತು ಅಂದ್ರೆ ಅದು ಡಿ ಕಂಪನಿ ಅಲ್ಲ, ಕರೀಂ ಲಾಲಾ ಪಠಾನ್ ಗ್ಯಾಂಗ್ ಆಗಿತ್ತು. ಸೊ ಈಗ ಮುಂಬೈಯಲ್ಲಿ ರಕ್ತಪಾತ ಶುರು ಆಗುತ್ತೆ. 1980 ಡಿ ಕಂಪನಿ ಬೆಳೀತಾ ಇದೆ, ದುಡ್ಡು ಬರ್ತಾ ಇದೆ. ಒಂದೊಂದಾಗಿ ಎಲ್ಲಾ ಬಿಸ್ನೆಸ್ ಇವನ್ ಕಂಟ್ರೋಲ್ಗೆ ಬರ್ತಾ ಇದೆ. ಬಟ್ ಅವನ್ ದಾರಿಗೆ ಒಬ್ಬ ಅಡ್ಡಿ ಇದ್ದ, ಕರೀಂ ಲಾಲಾ. ವರ್ಷಾನ್ಗಳ ಗಟ್ಲೆ ಕರೀಂ ಲಾಲಾನ ಪಠಾನ್ ಗ್ಯಾಂಗ್ಗೆ ಮುಂಬೈ ಅಂಡರ್ ವರ್ಲ್ಡ್ ನ ಆಳ್ತಾ ಇದ್ದಿದ್ದು. ಅಂದ್ರೆ ಅವರೇ ದೊಡ್ಡ ದೊಡ್ಡ ಬಿಸ್ನೆಸ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು. ಬಟ್ ದಾವೂದ್ ಒಂದೊಂದಾಗಿ ಎಲ್ಲಾ ಬಿಸ್ನೆಸ್ ನ ಅವನ್ ಕಂಟ್ರೋಲ್ಗೆ ತಗೊಳ್ತಾ ಬರ್ತಾ ಇದ್ದ. ಅಂದ್ರೆ ದಾವೂದ್ ಯಾವ ಬಿಸ್ನೆಸ್ ನ ಕಂಟ್ರೋಲ್ ತಗೊಂತಾ ಇದ್ನೋ ಕರೀಂ ಲಾಲಾಗೆ ನಷ್ಟ ಆಗ್ತಾ ಇತ್ತು. ಟೆನ್ಷನ್ ಬೆಳೀತು, ವಾರ್ ಶುರು ಆಯ್ತು, ಗುಂಡಿನ ದಾಳಿಗಳು ಶುರು ಆಯ್ತು. ಗ್ಯಾಂಗ್ ಮೆಂಬರ್ಸ್ ಅವ್ರವರೇ ಕಿತ್ತಾಡ್ಕೊಳ್ಳಕ್ಕೆ ಶುರು ಮಾಡಿದ್ರು. ಪರಿಸ್ಥಿತಿ ಎಷ್ಟು ಗಂಭೀರ ಆಗಿತ್ತು ಅಂದ್ರೆ ಆಜಿ ಮಸ್ತಾನಿ ವಿಷಯಕ್ಕೆ ಎಂಟರ್ ಆಗ್ಬೇಕಾಗಿತ್ತು. ಅವನು ಸಂಧಾನ ಮಾಡ್ಕೊಳಕ್ಕೆ ಅರೇಂಜ್ ಮಾಡ್ತಾನೆ. ಸ್ವಲ್ಪ ಟೈಮ್ಗೆ ಎಲ್ಲಾ ವೈಲೆನ್ಸ್ ನಿಂತೋಯ್ತು. ಬಟ್ ಅಂಡರ್ ವರ್ಲ್ಡ್ ಅಲ್ಲಿ ಎಷ್ಟು ದಿನ ಅಂತ ಶಾಂತಿ ಇರುತ್ತೆ? ವಾರ್ ಮತ್ತೆ ಶುರು ಆಯ್ತು. ಬಟ್ ಇವಾಗ್ಲೇ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಬರೋದು. ಅಂಡರ್ ವರ್ಲ್ಡ್ ಅಕೌಂಟ್ಸ್ ಗಳ ಪ್ರಕಾರ ಪಠಾನ್ ಗ್ಯಾಂಗ್ ಅವರು ದಾವೂದ್ ನ ಕ್ಯಾಪ್ಚರ್ ಮಾಡ್ಬಿಟ್ಟಿದ್ರು ಅಂತ, ಅಂದ್ರೆ ಹಿಡಿದು ಬಿಟ್ಟಿದ್ರು ಅಂತ. ಹಿಡಿದು ಅವನ್ಗೆ ತುಂಬಾ ಭೀಕರವಾಗಿ ಹೊಡೆದಿದ್ರು ಅಂತ. ದಾವೂದ್ಗೆ ಇದು ಬರೀ ಅಟ್ಯಾಕ್ ಅಷ್ಟೇ ಅಲ್ಲ, ಅದು ಅವನ್ಗೆ ಅವಮಾನ ಆಗಿತ್ತು. ಅಂದ್ರೆ ಅವ್ನ್ ಯಾವತ್ತು ಮರಿದೇ ಇರೋ ಅಂತ ಅವಮಾನ. ಈ ಘಟನೆ ನಡೆದ್ಮೇಲೆ ದಾವೂದ್ಗೆ ಈ ವಾರು ಪರ್ಸನಲ್ ವಾರ್ ಆಯ್ತು. 1981 ಕರೀಂ ಲಾಲಾ ಇನ್ನೊಬ್ಬ ಭಯಾನಕ ಗ್ಯಾಂಗ್ಸ್ಟರ್ ಜೊತೆ ಕೈ ಜೋಡಿಸ್ತಾನೆ. ಅವನ ಹೆಸರೇ ಮಾನ್ಯ ಸುರ್ವೆ. ಅವರಿಬ್ರು ಒಂದು ಭಯಾನಕ ಪ್ಲಾನ್ ಮಾಡ್ತಾರೆ. ಅಂದ್ರೆ ಅವರಿಬ್ರು ಟಾರ್ಗೆಟ್ ದಾವೂದ್ ಅಲ್ಲ, ಶಬ್ಬೀರ್ ಕಾಸ್ಕರ್, ದಾವೂದ್ ನ ಅತ್ಯಂತ ಆಪ್ತ ವ್ಯಕ್ತಿ, ಅವನ ಅಣ್ಣ. ಫೆಬ್ರವರಿ 12, 1981 ಶಬ್ಬೀರ್ ಕಾಸ್ಕರ್ನ ಹತ್ಯೆ ಆಗುತ್ತೆ. ಆ ನ್ಯೂಸು ದಾವೂದ್ನ ನಡಗಿಸ್ಬಿಡುತ್ತೆ. ಈಗ ವಾರು ದಾವೂದ್ಗೆ ಇನ್ನು ಪರ್ಸನಲ್ ಆಗ್ತಾ ಬರ್ತಾ ಇರುತ್ತೆ. ಅವನ್ಗೆ ಈಗ ರಿವೆಂಜ್ ತಗೊಳ್ಬೇಕು. ಬಟ್ ಅವನೀಗ ಯಾರು ಅನ್ಕೊಂಡೇ ಇರೋ ಕೆಲ್ಸನ ಮಾಡ್ತಾನೆ. ಅವನು ಪೊಲೀಸರಿಗೆ ಸಹಾಯ ಮಾಡಕ್ ಶುರು ಮಾಡ್ತಾನೆ. ಅಂದ್ರೆ ಅವನ್ ಮೇನ್ ಟಾರ್ಗೆಟ್ ಮಾನ್ಯ ಸುರ್ವೆ. 1982 ಮಾನ್ಯ ಸುರ್ವೆ ಪೊಲೀಸ್ ಎನ್ಕೌಂಟರ್ ಅಲ್ಲಿ ಸಾವನ್ನಪ್ತಾನೆ. ಬಟ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಯಾಕಂದ್ರೆ ಕರೀಂ ಲಾಲಾ ಇನ್ನು ಬದುಕಿದ್ದಾನೆ. ಸೊ ಈಗ ದಾವೂದ್ ಇಬ್ರಾಹಿಂಗೆ
ಮುಂಬೈನ ಪೂರ್ತಿ ಕಂಟ್ರೋಲ್ ಬೇಕಾಗಿರುತ್ತೆ. ಯಾರ್ಯಾರು ಅಡ್ಡಿ ಬರ್ತಾರೋ ಎಲ್ರು ಸಾಯಿಸ್ತಾ ಬರ್ತಾ ಇರ್ತಾನೆ. ಮುಂಬೈಯಲ್ಲಿ ಇದ್ದಿದ್ ಸುಮಾರು ಗ್ಯಾಂಗ್ಸ್ಟರ್ಸ್ ಗಳು ತಮ್ಮ ಬಣ್ಣನ ಬದಲಾಯಿಸ್ತಾರೆ, ಅಂದ್ರೆ ಇವನ್ ಕಡೆಗೆ ಸೇರ್ಕೊಳ್ತಾರೆ. ಸುಮಾರು ಜನ ಡಿ ಕಂಪನಿಗೆ ಸೇರ್ಕೊಂತಾರೆ, ಸುಮಾರು ಜನ ದೇಶನೇ ಬಿಟ್ಬಿಡ್ತಾರೆ. ಹಂಗೆ ಒಬ್ರಾದ್ಮೇಲೆ ಒಬ್ರು ದಾವೂದ್ ಎನಿಮಿಗಳು ಸಾವನ್ನಪ್ತಾ ಬರ್ತಾ ಇದ್ರು. ಈಗ ದಾವೂದ್ ಯಾರು ಮುಟ್ಟಕ್ಕಾಗ್ದಿರೋ ರೇಂಜ್ ಬೆಳೆದ್ ಬಿಟ್ಟಿರ್ತಾನೆ. ಈಗ ದಾವೂದ್ ಹತ್ರ ಒಂದು ಸಾಮ್ರಾಜ್ಯನೇ ಇದೆ, ಬಟ್ ಅವನ್ ಸಾಮ್ರಾಜ್ಯನ ಮುಂಬೈಯಿಂದ ಆಚೆಗೆ ಎಕ್ಸ್ಪೆಂಡ್ ಮಾಡ್ಬೇಕಾಗಿರುತ್ತೆ. ಅದಕ್ಕೆ ಅವನು ಒಂದು ದೊಡ್ಡ ಬಿಸ್ನೆಸ್ ಗೆ ಎಂಟರ್ ಆಗ್ತಾನೆ, ಸ್ಮಗ್ಲಿಂಗ್ ಅಂದ್ರೆ ಕಳ್ಳ ಸಾಗಾಣಿಕೆ. ಈಗ ಇವನ್ಗೆ ಸ್ಮಗ್ಲಿಂಗ್ ಮಾಡಕ್ಕೆ ಹೊಸ ರೂಟ್ಸ್ ಓಪನ್ ಆಯ್ತು. ಗುಜರಾತ್ ಹಾಗೆ ದಮನ್ ಚಿನ್ನ, ಬೆಳ್ಳಿ, ಎಲೆಕ್ಟ್ರಾನಿಕ್ ವಸ್ತುಗಳು ಭಾರತಕ್ಕೆ ಬರ್ತಾ ಇತ್ತು. ಒಂದೊಂದು ಶಿಪ್ಮೆಂಟು ಡಿ ಕಂಪನಿನ ಶ್ರೀಮಂತಗೊಳಿಸ್ತಾ ಇತ್ತು. ಈಗ ದಾವೂದ್ ಲಕ್ಷಾಂತರ ರೂಪಾಯಿನ ಸಂಪಾದಿಸ್ತಾ ಇರ್ಲಿಲ್ಲ, ಕೋಟ್ಯಾಂತರ ರೂಪಾಯಿನ ಸಂಪಾದಿಸ್ತಾ ಇದ್ದ. ಈಗ ಡಿ ಕಂಪನಿ ಒಂದು ಸಣ್ಣ ಗ್ಯಾಂಗ್ ಅಷ್ಟೇ ಅಲ್ಲ, ಅದೊಂದು ದೊಡ್ಡ ಆರ್ಗನೈಸೇಷನ್ ಆಗಿತ್ತು. ಇದೆಲ್ಲ ನಡಿಬೇಕಂದ್ರೆ ದಾವೂದ್ಗೆ ಮದ್ವೆ ಆಗುತ್ತೆ. ಒಂದು ಕಡೆ ಅವನ್ ಫ್ಯಾಮಿಲಿನೂ ಬೆಳೀತಾ ಇತ್ತು, ಇನ್ನೊಂದು ಕಡೆ ಅವನ್ ಕ್ರಿಮಿನಲ್ ಆರ್ಗನೈಸೇಷನ್ ಬೆಳೀತಾ ಇತ್ತು. ಅವನ ಹೆಸರು ಮುಂಬೈಯಿಂದ ಆಚೆನು ಫೇಮಸ್ ಆಯ್ತು. ಅದ್ರ ಜೊತೆ ಕ್ರಿಕೆಟರ್ಸ್, ಫಿಲಂ ಸ್ಟಾರ್ಸ್ ಹಾಗೆ ಬಿಸ್ನೆಸ್ ಮ್ಯಾನ್ ಗಳಿಗೂ ಇವನ್ ಯಾರಂತ ಗೊತ್ತಾಯ್ತು. ದಾವೂದ್ ಈಗ ಒಬ್ಬ ಅಂಡರ್ ವರ್ಲ್ಡ್ ಡಾನ್ ಅಷ್ಟೇ ಅಲ್ಲ, ಅವನೊಬ್ಬ ನ್ಯಾಷನಲ್ ಫಿಗರ್. ಬಟ್ ಇವಾಗ್ಲೇ ಅವನ್ ಇನ್ನೂ ಶಕ್ತಿಶಾಲಿಯಾಗಿರೋ 2 ಜಗತ್ಗೆ ಕಾಲಿಡ್ತಾನೆ, ಕ್ರಿಕೆಟ್, ಬಾಲಿವುಡ್. ಈ ಟೈಮಲ್ಲಿ ಶಾರ್ಜಾ ಕ್ರಿಕೆಟ್ ಟೂರ್ನಮೆಂಟ್ ಎಕ್ಸ್ಟ್ರೀಮ್ಲಿ ಪಾಪ್ಯುಲರ್ ಆಗಿತ್ತು, ಯಾಕಂದ್ರೆ ವರ್ಲ್ಡ್ ಅಲ್ಲೇ ಬಿಗ್ಗೆಸ್ಟ್ ಕ್ರಿಕೆಟ್ ಸ್ಟಾರ್ಸ್ ಗಳು ಇಲ್ಲಿ ಆಡ್ತಾ ಇದ್ರು ಅಂತ. ಅದ್ರ ಜೊತೆ ದಾವೂದ್ ಕೂಡ ಈ ಶಾರ್ಜಾದಲ್ಲಿ ಕಾಣಿಸ್ಕೊಂತ ಇದ್ರು. ಬಟ್ ಜನರಿಗೆ ಆಶ್ಚರ್ಯ, ಹೇಗೆ ಒಬ್ಬ ಅಂಡರ್ ವರ್ಲ್ಡ್ ಡಾನು ಇಷ್ಟು ಓಪನ್ ಆಗಿ ಓಡಾಡ್ತಾ ಇದ್ದಾನೆ ಅಂತ. ಬಟ್ ಅವನ್ ಪವರ್ ಆಲ್ರೆಡಿ ಯಾರು ಮುಟ್ಟಕ್ಕಾಗದಿರೋ ರೇಂಜ್ ತಲುಪಿತ್ತು. ಸುಮಾರು ರಿಪೋರ್ಟ್ಸ್ ಗಳ ಪ್ರಕಾರ ದಾವೂದ್ಗೆ ಈ ಕ್ರಿಕೆಟ್ ಗೆ ಲಿಂಕ್ ಇರೋ ತರ ಸುಮಾರು ಕನೆಕ್ಷನ್ಸ್ ಗಳು ಬೆಳೆದಿತ್ತು ಅಂತ. ಅಂದ್ರೆ ಬೆಟ್ಟಿಂಗ್ ಮ್ಯಾಚ್ ಅಲ್ಲಿ ಹಾಗೆ ಮ್ಯಾಚ್ ಫಿಕ್ಸಿಂಗ್ ಅಲ್ಲಿ ಇವನ್ ಹೆಸರೇ ಓಡಾಡ್ತಾ ಇತ್ತು ಅಂತ. ಬಟ್ ಕ್ರಿಕೆಟ್ ಓನ್ಲಿ ಒನ್ ಸೈಡ್ ಆಫ್ ದಿ ಸ್ಟೋರಿ, ಇನ್ನೊಂದು ಸೈಡು ಇದೆಯಲ್ಲ ಬಾಲಿವುಡ್. 1980ನೇ ಕೊನೆಯಲ್ಲಿ ಫಿಲಂ ಪ್ರೊಡ್ಯೂಸರ್ಸ್ ಗಳಿಗೆ ದುಡ್ಡು ಬೇಕಾಗಿರುತ್ತೆ. ದಾವೂದ್ ಹತ್ರ ಎಕ್ಸ್ಟ್ರೀಮ್ ದುಡ್ಡು ಇರುತ್ತೆ. ಸುಮಾರು ಜನರು ಇವನ ಹತ್ರ ದುಡ್ಡು ಇಸ್ಕೊಂತಾರೆ. ಕೆಲವರು ಇವನ್ ಇನ್ಫ್ಲೂಯೆನ್ಸ್ ಬೇಡ ಅನ್ಬಿಟ್ಟು ಬಿಟ್ಟೋಗ್ಬಿಡ್ತಾರೆ. ಬಟ್ ಈಗ ದಾವೂದ್ ಇಬ್ರಾಹಿಂ ಬರೀ ಅಂಡರ್ ವರ್ಲ್ಡ್ ನ ಕಂಟ್ರೋಲ್ ಮಾಡ್ತಾ ಇರ್ಲಿಲ್ಲ, ಇಲ್ಲಿಗಲ್ ಬಿಸ್ನೆಸ್, ಕ್ರಿಕೆಟ್, ಬಾಲಿವುಡ್ ಹಾಗೆ ಪಾಲಿಟಿಕ್ಸ್ ನ ಕೂಡ ಕಂಟ್ರೋಲ್ ಮಾಡ್ತಾ ಇದ್ದ. ಬಟ್ ಯಾರ ಜೀವನದಲ್ಲಿ ತಾನೇ ಇಷ್ಟೊಂದು ಈಸಿಯಾಗಿ ಜೀವನ ನಡೀತಾ ಇರುತ್ತೆ. ಇವನ್ ಜೀವನದಲ್ಲೂ ಅಷ್ಟೇ. ಒಬ್ರು ಮುಂಬೈ ಪೊಲೀಸ್ ಇವನನ್ನ ನಿಲ್ಲಿಸಲೇಬೇಕು ಅಂತ ಹಠ ಹಿಡಿದಿದ್ರು, ವೈ.ಸಿ. ಪವಾರ್. ಅವರು ಸೀನಿಯರ್ ಅಧಿಕಾರಿಗಳ ಜೊತೆ ಸೇರ್ಕೊಂಡು ಆರ್ಗನೈಸ್ಡ್ ಕ್ರೈಮ್ ವಿರುದ್ಧ ಒಂದು ಅಗ್ರೆಸಿವ್ ಕ್ಯಾಂಪೇನ್ ನ ಲಾಂಚ್ ಮಾಡ್ತಾರೆ. ರೇಟ್ಸ್ ಎಲ್ಲಾ ಕಡೆ ಹೆಚ್ಚುತ್ತಾನೆ ಬರ್ತಾ ಇತ್ತು, ಅರೆಸ್ಟ್ ಮಾಡೋದು ಕೂಡ, ಪ್ರೆಷರ್ ಕೂಡ. ಫಸ್ಟ್ ಟೈಮ್ ದಾವೂದ್ಗೆ ಇಂಡಿಯಾದಲ್ಲಿ ಇರೋದು ಸೇಫ್ ಅಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಅವನು ಸೀಕ್ರೆಟ್ ಆಗಿ ದುಬೈಗೆ ಹೋಗ್ತಾನೆ. ದುಬೈ ಜಾಗ ಅವನಿಗೆ ಅಂತಾನೆ ಮಾಡಿಸ್ದಂಗಿತ್ತು, ಯಾಕಂದ್ರೆ ಅಲ್ಲಿ ಸೇಫ್ಟಿ ಇತ್ತು, ಬಿಸ್ನೆಸ್ ಆಪರ್ಚುನಿಟಿ ಇತ್ತು, ಹಾಗೆ ಇಂಟರ್ನ್ಯಾಷನಲ್ ಕನೆಕ್ಷನ್ ಕೂಡ ಇತ್ತು. ಅಲ್ಲಿಗೆ ಹೋದ್ಮೇಲೆ ಡಿ ಕಂಪನಿ ಇನ್ನೂ ಹೆಚ್ಚಾಗಿ ಬೆಳಿತಾನೆ ಹೋಗ್ತಾ ಇತ್ತು. ದುಬೈಯಿಂದ ಬೇರೆ ಬೇರೆ ಕಂಟ್ರೀಸ್ ಗಳಲ್ಲಿ ಆಪರೇಷನ್ಸ್ ನಡೆಸ್ತಾ ಬರ್ತಾ ಇರ್ತಾನೆ. ಇದ್ರ ನಡುವೆ ಅವನ ಜೊತೆ ಇಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಕೂಡ ಇರ್ತಾರೆ. ಅವನ ಹೆಸರನ್ನ ಸುಮಾರು ಜನರು ಕೇಳಿರ್ತೀರಾ ಕೂಡ, ಛೋಟಾ ರಾಜನ್ ಹಾಗೆ ಛೋಟಾ ಶಕೀಲ್. ಅವರಿಬ್ರು ಆ ಡಿ ಕಂಪನಿಯ ನೆಟ್ವರ್ಕ್ ನ ಬೆಳೆಸಕ್ಕೆ ತುಂಬಾನೇ ಸಹಾಯ ಮಾಡಿರ್ತಾರೆ. ಬಟ್ ಇವಾಗ್ಲೇ ಡಿ ಕಂಪನಿ 2 ಭಾಗ ಆಗಕ್ಕೆ ಒಂದು ಘಟನೆ ನಡೆಯುತ್ತೆ. ವರ್ಷಾನ್ಗಳ ಗಟ್ಲೆ ಛೋಟಾ ರಾಜನ್ ಹಾಗೆ ಛೋಟಾ ಶಕೀಲ್ ಡಿ ಕಂಪನಿಗೋಸ್ಕರನೇ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಡಿ ಕಂಪನಿ ಒಳಗಡೆನೆ ಒಂದಷ್ಟು ವಿಚಾರಗಳು ನಡೀತಾ ಇತ್ತು. ಛೋಟಾ ಶಕೀಲ್ ಹಾಗೆ ಛೋಟಾ ರಾಜನ್ ಮಧ್ಯ ದ್ವೇಷ, ಇಬ್ಬರಿಗೂ ಇನ್ಫ್ಲೂಯೆನ್ಸ್ ಬೇಕು, ಇಬ್ಬರಿಗೂ ಪವರ್ ಬೇಕು. ಹೀಗೆ ದಿನಗಳು ಕಳೀತಾ ಇದ್ದಂಗೆ ಶಕೀಲು ಡಿ ಕಂಪನಿಯಲ್ಲಿ ಅತ್ಯಂತ ಶಕ್ತಿಶಾಲಿ ಆಗ್ಬಿಡ್ತಾನೆ. ಅಂದ್ರೆ ಯಾವುದೇ ಒಂದು ನಿರ್ಧಾರ ತಗೊಂಡ್ಬೇಕಂದ್ರೂ ಅವನ ಮೂಲಕನೇ ಹೋಗ್ಬೇಕು ಅಂತ. ಈ ವಿಷಯಗಳು ರಾಜನ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಡಿ ಕಂಪನಿ ಒಳಗಡೆನೆ ಬಿರುಕು ಬೀಳಕ್ ಶುರು ಆಯ್ತು. ಬಟ್ ಈ ಬಿರುಕು ಬೀಳೋ ಮುಂಚೆ ಭಾರತದಲ್ಲಿ ಒಂದು ಭಯಾನಕ ಘಟನೆ ನಡೀತು. ಮಾರ್ಚ್ 12, 1993 ಮುಂಬೈ ಬ್ಲಾಸ್ಟ್. ಬಾಬ್ರಿ ಮಸೀದಿ ಧ್ವಂಸ ಆದ್ಮೇಲೆ ಪೂರ್ತಿ ದೇಶನೇ ಟೆನ್ಷನ್ ಅಲ್ಲಿ ಇರುತ್ತೆ. ಅದರಲ್ಲಿ ಮುಂಬೈನೇ ಹೆಚ್ಚು ಪರಿಣಾಮ ಬೀರಿತ್ತು, ಯಾಕಂದ್ರೆ 100 ಜನ ತಮ್ಮ ಪ್ರಾಣನ ಕಳ್ಕೊಂಡಿರ್ತಾರೆ. ಇನ್ವೆಸ್ಟಿಗೇಟರ್ಸ್ ನ ಪ್ರಕಾರ ಈ ಆಪರೇಷನ್ ಟೈಗರ್ ಮೆಮ್ಮನ್ ನಡೆಸಿದ್ದು ಅಂತ. ಅಂದ್ರೆ ದೊಡ್ಡ ಪ್ರಮಾಣದ ಸ್ಫೋಟಕ ವಸ್ತುಗಳನ್ನ ರಹಸ್ಯವಾಗಿ ಭಾರತಕ್ಕೆ ತಂದ್ರು ಅಂತ. ಹಾಗೆ ತಂದು ಎಲ್ಲಾ ವೆಪನ್ಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಟ್ರೈನಿಂಗ್ ಗಳನ್ನ ನಡೆಸಿದ್ರು, ಹಾಗೆ ಎಲ್ಲಾ ಸಿದ್ಧತೆಗಳನ್ನ ರಹಸ್ಯವಾಗಿ ನಡೆಸಿದ್ರು ಅಂತ. ಮಾರ್ಚ್ 12, 1993 ನಾರ್ಮಲ್ ಶುಕ್ರವಾರ ಬೆಳಿಗ್ಗೆ ಕೆಲವೇ ಗಂಟೆಯಲ್ಲಿ ಮುಂಬೈ ಒಂದು ಭಯಾನಕ ಕನಸಾಗಿ ಬದಲಾಯಿತು. ಸುಮಾರು ಕಡೆ ಬಾಂಬ್ ಎಕ್ಸ್ಪ್ಲೋಡ್ ಆಗಕ್ಕೆ ಶುರು ಆಯ್ತು. ಸ್ಟಾಕ್ ಎಕ್ಸ್ಚೇಂಜ್, ಹೋಟೆಲ್ಸ್, ಕಮರ್ಷಿಯಲ್ ಬಿಲ್ಡಿಂಗ್ಸ್, ಬಿಸ್ನೆಸ್, ಪಬ್ಲಿಕ್ ಲೊಕೇಶನ್ಸ್, ಭಯ ಎಲ್ಲಾ ಕಡೆ ಹರಡ್ತು. ಪೂರ್ತಿ ನಗರನೇ ಸ್ಮೋಕ್, ಎಲ್ಲಾ ಕಡೆನೂ ಸೈರನ್ ಶಬ್ದ. ಈ ಅಟ್ಯಾಕ್ ಮುಗಿಯೋ ಅಷ್ಟರಲ್ಲಿ ಸುಮಾರು 250 ಜನ ತಮ್ಮ ಪ್ರಾಣನ ಕಳ್ಕೊಂಡಿರ್ತಾರೆ. ಅದರಲ್ಲಿ 100 ಜನ ಇಂಜೂರ್ ಕೂಡ ಆಗಿರ್ತಾರೆ. ಇದು ನಮ್ಮ ಭಾರತದ ಇತಿಹಾಸದಲ್ಲೇ ಒನ್ ಆಫ್ ದಿ ಡೆಡ್ಲಿಯೆಸ್ಟ್ ಟೆರರ್ ಅಟ್ಯಾಕ್ಸ್. ಅದಾದ್ಮೇಲೆ ಇನ್ವೆಸ್ಟಿಗೇಟರ್ಸ್ ಡಾಟ್ಸ್ ನ ಕನೆಕ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಎಲ್ಲಾ ಕಡೆಯಿಂದ
ಯೋಚನೆ ಮಾಡಿದ್ರು ಬರ್ತಾ ಇದ್ದಿದ್ದು ಒಂದೇ ಹೆಸರು, ದಾವೂದ್ ಇಬ್ರಾಹಿಂ. ಆ ಕ್ಷಣದಿಂದ ಎಲ್ಲಾನು ಬದಲಾಯ್ತು. ದಾವೂದ್ ಈಗ ಬರೀ ಅಂಡರ್ ವರ್ಲ್ಡ್ ಡಾನ್ ಅಷ್ಟೇ ಅಲ್ಲ, ಇಂಡಿಯಾದಲ್ಲೇ ಮೋಸ್ಟ್ ವಾಂಟೆಡ್. ಅವನಿಗೋಸ್ಕರ ಈಗ ಹುಡುಕಾಟ ಶುರು. ಇನ್ವೆಸ್ಟಿಗೇಟರ್ಸ್ ಈ ಮುಂಬೈ ಬ್ಲಾಸ್ಟ್ ಆಗೋದಿಕ್ಕೆ ಟೈಗರ್ ಮೆಮೋನೇ ಕಾರಣ ಅಂತ ಹೇಳ್ತಾರೆ. ಅದಕ್ಕೆ ದಾವೂದ್ ಆರ್ಗನೈಸೇಷನ್ ಕೂಡ ಸಪೋರ್ಟ್ ಮಾಡಿದೆ ಅಂತ ಹೇಳ್ತಾರೆ. ನಮ್ ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ಮ್ಯಾನ್ ಹಂಟ್ ನ ಲಾಂಚ್ ಮಾಡ್ತಾರೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ, ದಾವೂದ್ ಭಾರತದಲ್ಲಿರಲ್ಲ, ಅವನು ಆಲ್ರೆಡಿ ಸೀಕ್ರೆಟ್ ಆಗಿ ದುಬೈ ಹೋಗಿರ್ತಾನೆ. ಬಟ್ ಸುಮಾರು ರಿಪೋರ್ಟ್ಸ್ ಗಳು ಕ್ಲೇಮ್ ಮಾಡಿರೋ ಪ್ರಕಾರ ದಾವೂದ್ ಪಾಕಿಸ್ತಾನಲ್ಲಿದ್ದ ಅಂತ. ಬಟ್ ಪಾಕಿಸ್ತಾನ ಈ ವಿಷಯನ ಕಂಪ್ಲೀಟ್ ಆಗಿ ಡಿನೈ ಮಾಡುತ್ತೆ. ಬಟ್ ಇಂಟೆಲಿಜೆನ್ಸ್ ಏಜೆನ್ಸಿ ಅವನನ್ನ ಟ್ರೇಸ್ ಮಾಡೋದು ನಿಲ್ಸೋದೇ ಇಲ್ಲ, ಎಲ್ಲಾ ಪಾಸಿಬಿಲಿಟೀಸ್ ಹುಡುಕುತ್ತೆ. ಆದಷ್ಟು ಜಲ್ದಿ ಈ ಕೇಸ್ ಬರೀ ಇಂಡಿಯಾದಾಗಿರಲ್ಲ, ಇಂಟರ್ನ್ಯಾಷನಲ್ ಇಶ್ಯೂ ಆಗೋಗಿರುತ್ತೆ. ಬಟ್ ಇವಾಗ್ಲೇ ಮೋಸ್ಟ್ ಶಾಕಿಂಗ್ ಪಾರ್ಟ್ ಬರೋದು, ದಾವೂದ್ನ ಸಾಮ್ರಾಜ್ಯ ಮುರಿತಾ ಬರ್ತಾ ಇರುತ್ತೆ. ಅದಕ್ಕೆ ಕಾರಣ ಒಬ್ಬ ವ್ಯಕ್ತಿ, ಛೋಟಾ ರಾಜನ್. ಸುಮಾರು ವರ್ಷ ಛೋಟಾ ರಾಜನ್ ದಾವೂದ್ನ ನಂಬಿಕಸ್ಥ ವ್ಯಕ್ತಿಗಳಲ್ಲಿ ಒಬ್ಬ ಆಗಿದ್ದ. ಬಟ್ ದಿನಗಳು ಕಳೀತಾ ಇದ್ದಂಗೆ ಛೋಟಾ ಶಕೀಲ್ ಶಕ್ತಿಶಾಲಿ ಆಗ್ತಾ ಬರ್ತಾ ಇರ್ತಾನೆ. ಆದ್ರಿಂದ ದಾವೂದ್ ಶಕೀಲ್ನ ಜಾಸ್ತಿ ನಂಬ್ತಾ ಇರ್ತಾನೆ. ರಾಜನ್ ಮೇಲಿದ್ದ ನಂಬಿಕೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಅದಕ್ಕೆ ರಾಜನು ಡಿ ಕಂಪನಿನ ಬಿಟ್ಟು ಸೆಪರೇಟ್ ಆಗ್ತಾನೆ. ಆಗ ಸಾಮ್ರಾಜ್ಯ 2 ಭಾಗಗಳಾಗಿ ಒಡೆದೋಗುತ್ತೆ. ಹಿಂದಿನ ಮಿತ್ರರು ಶತ್ರುಗಳಾಗ್ತಾರೆ. ಅದಾದ್ಮೇಲೆ ರಕ್ತಪಾತದ ಗ್ಯಾಂಗ್ ವಾರ್ ಕೂಡ ಶುರು. ಫಸ್ಟ್ ಟೈಮು ದಾವೂದ್ನ ಸಾಮ್ರಾಜ್ಯ ಒಂದಾಗಿರ್ಲಿಲ್ಲ. ಮುಂಬೈ ಅಂಡರ್ ವರ್ಲ್ಡ್ ನ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು ಸಾಮ್ರಾಜ್ಯ ಈಗ ಅವ್ರವ್ರ ಮಧ್ಯೆನೆ ಕಿತ್ಲಾಡ್ಕೊಂತ ಇದ್ದಾರೆ. ಸುಮಾರು ಜನ ಸುಮಾರು ವರ್ಷ ಅರೆಸ್ಟ್ ಆಗ್ತಾ ಬಂದ್ರು, ಸಾಯ್ತಾ ಬಂದ್ರು, ಕಾಣೆ ಆಗ್ತಾ ಬಂದ್ರು. ಬಟ್ ದಾವೂದ್ ಇವಾಗವರೆಗೂ ರಹಸ್ಯವಾಗಿ ಉಳಿದಿದ್ದಾನೆ. ಸೊ ಇದನ್ನ ಬಿಟ್ಟು ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಜನ ಕಾಯ್ತಾ ಇರ್ತಾರೆ, ನಾನು ಕಾಯ್ತಾ ಇರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.